ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಸೊ ಮೊದಲೇದಾಗಿ ಹೇಳಬೇಕು ಅಂದರೆ ದಯವಿಟ್ಟು ಟೈಮಿಂಗನ್ನು ಮೇಂಟೈನ್ ಮಾಡಿ. ಇದೇನು ಫಸ್ಟ್ ಟೈಮ್ ಅಲ್ಲ, ತುಂಬ ಸಲ ಈ ರೀತಿ ಆಗಿದೆ. ಯಾವುದೇ ಒಂದು ಅಪ್ಡೇಟ್ಸ್ ಬರೋ ಟೈಮಲ್ಲೂ ಸಾಂಗ್ ರಿಲೀಸು, ಟ್ರೈಲರು, ಟೀಸರು, ಅಪ್ಪಪ್ಪ ಆ ಟೈಮಿಗೆ ಕಾದು ಸಾಕಾಗಿ ಏನು ಇವತ್ತು ಬರುತ್ತೋ ಬರಲ್ವೋ ಏನೋ ಅನ್ನೋದೊಂದು ಟೆನ್ಷನಲ್ಲಿ ತಲೆ ಕೆಟ್ಟೋಗ್ಬಿಡುತ್ತೆ. ಸೊ ಎಕ್ಸಲ್ಲಂತರೂ ತುಂಬಾ ಪೋಸ್ಟ್ಗಳು ಫನ್ನಿಯಾಗಿ ಆಗ್ತಾಯಿದ್ರು. ನೋಡ್ತಾ ಇದ್ದೆ ಏನಪ್ಪ ರಿಲೀಸ್ ಆಗುತ್ತೋ ಇಲ್ವೋ ಅನ್ನೋ ಒಂದು ಟೆನ್ಷನ್ ಕೂಡ ಇತ್ತು. ಬಟ್ ಆಮೇಲೆ ಲಹರಿ ಫಿಲಮ್ಸ್ ಅವರು ಅಫಿಷಿಯಲ್ ಆಗಿ ಹೇಳ್ತಾರೆ 6:40ಕ್ಕೆ ರಿಲೀಸ್ ಮಾಡ್ತೀವಿ ಅಂತ. ಯಾಕೆ ಅಂತಂದರೆ ತುಂಬ ಕಾತುರದಲ್ಲಿ ಕಾಯ್ತಾ ಇರ್ತೀವಿ, ಯಾವಾಗ ಬರುತ್ತೆ ಅಂತ. ಸೊ ಅದು ಡಿಸಪಾಯಿಂಟ್ ಆಗಬಾರ್ದು. ದಯವಿಟ್ಟು ನೆಕ್ಸ್ಟ್ ಟೈಮ್ ಯಾವುದೇ ಒಂದು ಆಗಿರ್ಬೋದು, ದಯವಿಟ್ಟು ಪ್ರೀಮಿಯರ್ನ ಇಟ್ಟಿಡಿ. ಇಲ್ಲ ಅಂತಂದರೆ ಪ್ರೀಮಿಯರ್ ಇಟ್ಬಿಟ್ರೆ ಏನಾಗುತ್ತೆ ಅಂದರೆ ಅದು ಕರೆಕ್ಟಾಗಿ ಆಡಿಯನ್ಸ್ ಕೂಡ ಅಲ್ಲಿ ಕ್ಯಾಚ್ ಆಗಿಬಿಡ್ತಾರೆ. ಸೊ ಕರೆಕ್ಟಾಗಿ ಅದು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಈಗ ವಿಡಿಯೋ ರಿಲೀಸ್ ಮಾಡೋ ಟೈಮಲ್ಲಿ ಏನೋ ತಾಂತ್ರಿಕವಾಗಿ ತೊಂದರೆ ಆಗಿರ್ಬೋದು, ಬಟ್ ವೇಟಿಂಗ್ ಮಾಡ್ತಾ ಇರ್ತೀವಿ. ಸೊ ಕಾಯಿಸಬೇಡಿ ನೆಕ್ಸ್ಟ್ ಟೈಮಿಂದ ಯಾರಿಗೂ ಕೂಡ ಅನ್ನೋ ನನ್ನ ಚಿಕ್ಕ ಸಜೆಷನ್ನು. ಲಾಸ್ಟು ಒಂದು ಈ ರೀತಿ ಆದಾಗಲೂ ಕೂಡ ನಾನು ಇದೇ ರೀತಿ ಹೇಳಿದ್ದೆ. ಕೆಲವೊಂದು ಟೈಮಲ್ಲಿ ಆಗುತ್ತೆ, ಓಕೆ ಪರವಾಗಿಲ್ಲ, ಬಟ್ ಪದೇ ಇದೇ ರೀತಿ ಆಗ್ತಾ ಹೋಯಿತು ಅಂದರೆ ಒಂಥರ ಬೇಜಾರಾಗುತ್ತೆ. ಸೊ ಬನ್ನಿ ಇವತ್ತು ಬೇಗ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಎಲ್ರಿಗೂ ಗೊತ್ತಿರೋ ಹಾಗೆ ಸೌಂಡ್ ಆಫ್ UI ಅಂತ ಹಾಕಿದಾಗ ಎಲ್ರಿಗೂ ಗೊತ್ತು, BGM ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆನೇ ಇರುತ್ತೆ ಅಂತ ಎಲ್ರಿಗೂ ಗೊತ್ತಿತ್ತು. ಕೆಲವರಿಗೆ ಗೊತ್ತಿಲ್ಲದೇನೂ ಇರಬಹುದು. ಆ್ಯಂಡ್ ಒಂದು ರೀತಿಲಿ ಈ ಒಂದೆಲ್ಲ BGMದು ಒಂದು ಕೇಳಿದಾಗ ಒಂದು ವಿಷುವಲ್ ಒಂದು ರೀತಿ ಏನು ಹಿಂಗೆ ಕರ್ಕೊಂಡು ಹೋಗ್ತಾರೆ ನೋಡಿ. ಸೊ ಅದನ್ನೆಲ್ಲ ನೋಡಿದಾಗ ಥಿಯೇಟ್ರಲ್ಲಿ ಕೂತ್ಕೊಂಡಾಗ ಸಖತ್ತಾಗಿರುತ್ತೆ ಅಂತ ಅನ್ನಿಸ್ತು. ಬಟ್ ನನಗೆ ಅನ್ಸಿದ್ದು ಏನಂದರೆ 3D ಏನಾದರೂ ಬರುತ್ತಾ ಸಿನಿಮಾ ಅನ್ನೋ ಡೌಟ್ ಕಾಡ್ತಾ ಇದೆ. ಸೊ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. 3D ಬಂದರೆ ಮಾತ್ರ ಅದ್ಭುತವಾಗಿರುತ್ತೆ. ಒಂದು ರೀತಿಯಲ್ಲಿ ಒಂದು ವಿಷುವಲ್ ಮೇಕಿಂಗ್ ಏನಿದೆ ತುಂಬಾ ಡಿಫ್ರೆಂಟ್ ಆಗಿದೆ. ನಾವೇನು ನಾರ್ಮಲ್ ಸಿನಿಮಾಗಳು ನೋಡ್ತೀವಿ, ಸೊ ಅದು ಹೊರತುಪಡಿಸಿ ಬೇರೆ ಥರನೇ ಇದೆ ಇದು. ಸೊ ಈ ಒಂದು ರಿಲೀಸ್ ಆದಂಥ ಒಂದು ಏನು ಸೌಂಡ್ ಆಫ್ UI ಇದೊಂದು ನೋಡಿದಾಗ ಗೊತ್ತಾಗುತ್ತೆ, ಒಂದು ವಿಜುವಲ್ಸ್ ಕರ್ಕೊಂಡು ಹೋದಾಗಲೇ ಗೊತ್ತಾಯಿತು. ಸೊ 3D ಈ ಸಿನಿಮಾ ಬಂದರೆ ಮಾತ್ರ ಬೆಂಕಿ ಆಗಿರುತ್ತೆ, ಸಖತ್ತಾಗಿ ನೋಡ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಆ್ಯಂಡ್ ಓವರಾಲ್ ಆಗಿ ಹೇಳಬೇಕು ಅಂತಂದರೆ ಅಜನೀಶ್ ಅವರ ಒಂದು ಪ್ರಯತ್ನ ಈ ಸಿನಿಮಾದ ಒಂದು BGMಗೆ ಏನಿದೆ ತುಂಬಾ ಒಂದು ಪ್ರಾಮುಖ್ಯತೆ ಇರುವಂಥದ್ದು. ಸೊ ತುಂಬಾ ಒಂದು ಹೈಲಿ ಆಗಿ ಒಂದು ಸೌಂಡ್ಗೆ ಅಂದ್ರೇ ಒಂದು ಮ್ಯೂಸಿಕ್ಗೆ ತುಂಬಾ ಒಂದು ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅದ್ಭುತವಾಗಿ ಮೂಡ್ ಬಂದಿರುವಂಥದ್ದು. ಎಕ್ಸ್ಟ್ರಾ ಏನು ಹೇಳೋಕ್ಕಾಗಲ್ಲ, ಯಾಕಂದರೆ ಸಿನಿಮಾನ ಥಿಯೇಟ್ರಲ್ಲಿ ನೋಡೋಕೆ ಮಾತ್ರ ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬಾ ಖುಷಿ ಆಗುತ್ತೆ ಈ ಒಂದು BGM ಕೇಳಿದಾಗಲೇ. ಸೊ ಇನ್ನು ಥಿಯೇಟ್ರಲ್ಲಿ ಹೋಗಿ ಇನ್ನು ಇನ್ಕ್ಲೂಡಿಂಗ್ 3D ಇತ್ತು ಅಂದರೆ ಇನ್ನು ಯಾವ ಮಟ್ಟಿಗೆ ಕ್ರೇಜ್ ಜಾಸ್ತಿ ಆಗ್ಬೋದು ಗೊತ್ತಿಲ್ಲ. ಬಟ್ ಚೆನ್ನಾಗಿತ್ತು ಎಲ್ಲ, ಓಕೆ. ಬಟ್ ಲೇಟಾಗಿ ರಿಲೀಸ್ ಮಾಡಿದ್ರು ಆ್ಯಂಡ್ ಅದನ್ನು ಟೆಲಿಕಾಸ್ಟ್ ಮಾಡಿದ್ರು. ಸ್ವಲ್ಪ ಅಲ್ಲಿ ಬೇಜಾರಾಯ್ತು ಖಂಡಿತವಾಗ್ಲೂ ನನಗೆ. ಸೊ ಈ ರೀತಿಯಾಗಿ ಕಾದು ಕುಳಿತಿರ್ತೀವಿ, ಸ್ವಲ್ಪ ಲೇಟ್ ಮಾಡಿದ್ರು. ಬಟ್ ಓಕೆ ಪರವಾಗಿಲ್ಲ. ಅಜನೀಶ್ ಅವ್ರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅದ್ಭುತವಾದಂಥ ಒಂದು BGM ಕ್ರಿಯೇಟ್ ಮಾಡಿದ್ದಾರೆ. ಇದು ಒಂದು ರೀತಿಯಲ್ಲಿ ಉಪ್ಪಿ ಸರ್ ಅವರ ಒಂದು ಯೂನಿವರ್ಸ್ ಕ್ರಿಯೇಟ್ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ಈ ಒಂದು UI ಸಿನಿಮಾದಿಂದ. ನೋಡೋಣ ಯಾವ ರೀತಿ ಇರುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಬಟ್ ಲಾಸ್ಟಾಗಿ ಅಕ್ಟೋಬರ್ ರಿಲೀಸ್ ಅಂತ ತೋರಿಸಿದ್ರೆ ನಾನು ಹುಡುಕ್ತಾ ಇದ್ದೆ, ಏನಾದರೂ ಅಲ್ಲಿ ಹುಡುಕ್ತಾ ಇದ್ದೆ, ಏನಾದರೂ ಡೇಟ್ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಹೇಗಿದ್ರಲ್ಲಾದರೂ ಅಂತ. ಬಟ್ ಅಲ್ಲಿ ಯಾವುದೇ ರೀತಿ ಅನೌನ್ಸ್ಮೆಂಟ್ ಮಾಡಿಲ್ಲ. ಅಕ್ಟೋಬರ್ ಅಂತ ಹೇಳಿದ್ದಾರೆ, ಬಟ್ ಅದು ಯಾವಾಗ ಯಾವ ರೀತಿಯಾಗಿ ಅನೌನ್ಸ್ಮೆಂಟ್ ಮಾಡ್ತಾರೆ ಏನು ಕತೆ. ಸೊ ಸರ್ಪ್ರೈಸ್ ಅಂತಲೇ ಹೇಳ್ಬೋದು, ಯಾಕಂದರೆ ಏನು ಭಾಳ ದಿನಗಳು ಉಳಿದಿಲ್ಲ. ಆಗಸ್ಟು ಆಲ್ರೆಡಿ ಮುಗಿಯೋಕೆ ಬಂತು. ಸೊ ಸೆಪ್ಟೆಂಬರು ನೆಕ್ಸ್ಟ್ ಬರ್ತಿರೋದು ಅಕ್ಟೋಬರು. ಸೊ ಯಾವ ರೀತಿ ಇರುತ್ತೆ ಏನೋ ತುಂಬ ಎಕ್ಸೈಟ್ಮೆಂಟಾಗಿ ಕಾಯ್ತಾ ಇದ್ದೀನಿ. ನಾನು ಹೇಳಿದಾಗೇ ಈ ಒಂದು ಮ್ಯೂಸಿಕ್ ಏನು ತೊಗೊಂಡೋದ್ರು ನೋಡಿ, ಈ ಒಂದು ಮ್ಯೂಸಿಕ್ಕನ್ನು ನಾವು ಥಿಯೇಟ್ರಲ್ಲಿ ಕುತ್ಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಸಖತ್ತಾಗಿರುತ್ತೆ, ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಅಂತ ನನಗೆ ಅನಿಸಿದೆ. ಆ್ಯಂಡ್ ನೀವು ಈ ಒಂದು ಮ್ಯೂಸಿಕ್ಕು ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಹೇಗಿದೆ ಅನ್ನುವಂಥದ್ದನ್ನು ತಿಳಿಸಿ ಅಂತ ಹೇಳ್ತಾ, ಆ್ಯಂಡ್ ಈ ಸಿನಿಮಾ 3D ಬಂದರೆ ಚೆನ್ನಾಗಿರಲ್ವಾ? ಸೊ ಅದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಚಾನಲ್ಗಿನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.